ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ 31ನೇ ಕಂತಿನ ಹಣ ಏನಾಯ್ತು, ಬಿಡುಗಡೆ ಆಯ್ತಾ ಇಲ್ವಾ, ಏನಾಯ್ತು ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಜುಲೈ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಈಗ ಅದ್ರ ಬಗ್ಗೆನೂ ಸಹ ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಜುಲೈ ತಿಂಗಳ ಪೆನ್ಷನ್ ಹಣ ಮೊದಲೊಂದು 20-25% ಜನರಿಗೆ ಹಣ ಬಿಡುಗಡೆ ಆಗಿತ್ತು. ಜುಲೈ ಮೊದಲನೇ ವಾರದಲ್ಲೇ ಬಿಡುಗಡೆ ಆರಂಭ ಆಗಿತ್ತು. ನಾನು ಮೊದಲನೇ ಹಣ ಬಿಡುಗಡೆ ಆದಾಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಒಂದು 26% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ರು. ಸುಮಾರು 74% ಜನ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ರು. ಇವಾಗ ನಾನು ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ, ಸುಮಾರು 41% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. 69% ಜನ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆನಿಂದ ಫಾಸ್ಟ್ ಆಗಿ ಜುಲೈ ತಿಂಗಳ ಪೆನ್ಷನ್ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಸುಮಾರು 25% ಇಂದ ಆಲ್ಮೋಸ್ಟ್ 40%, 15% ಜನರಿಗೆ ಏರಿಕೆಯಾಗಿದೆ. ಈಗ ಆಲ್ಮೋಸ್ಟ್ 40% ಜನರಿಗೆ ಜುಲೈ ತಿಂಗಳ ಪೆನ್ಷನ್ ಹಣ ಜಮಾ ಆಗಿದೆ. ಬಟ್ 31ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಹಂತಕ್ಕೆ ಬಂದು ಎಲ್ಲವೂ ಕೂಡ ಸಿದ್ಧತೆ ಇದ್ರು ಇನ್ನೂ ಕೂಡ ಬಿಡುಗಡೆ ಆರಂಭ ಆಗಿಲ್ಲ ಸ್ನೇಹಿತರೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಬಿಡುಗಡೆ ಶುರುವಾಗಿದೆ, ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತಿದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ, ಬಿಡುಗಡೆ ಇನ್ನೂ ಶುರುವಾಗಿಲ್ಲ. ಕಾದ್ ನೋಡೋಣ ಸರ್ಕಾರ ಯಾವಾಗ ಬಿಡುಗಡೆಯನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿ. ಡಿಬಿಟಿ ಮುಖಾಂತರ ಹಂತ ಹಂತವಾಗಿ ಜಮಾ ಆಗಲಿಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಶುರು ಮಾಡಿದ್ರೆ ಒಳ್ಳೇದು. ಇನ್ನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ SIR ನಡೀತಾ ಇದೆ, ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹಲಕ್ಷ್ಮಿ ಪರಿಷ್ಕರಣೆ ಏನಾಯ್ತು, ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ, ಗ್ರಾಮವನ್ಗೆ ಹೋಗ್ಬೇಕಾ, ಬೆಂಗಳೂರನ್ಗೆ ಹೋಗ್ಬೇಕಾ ಅಂತ ಎಲ್ಲ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಚ್.ಎಂ. ರೇವಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು. ನೀವಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನೀವು ಯಾವುದೇ ರೀತಿ ನಾಗರಿಕ ಸೇವಾ ಕೇಂದ್ರಗಳಿಗೆ ಅಲೆದಾಡುವಂತ ಪೊಸಿಷನ್ ಬೇಡ, ಅಲೆದಾಡೋದು ಬೇಡ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಮತ್ತೆ PDO ಸೆಕ್ರೆಟರಿ, ಈ 4 ಜನರು ಸಹ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ವೆರಿಫಿಕೇಶನ್, ದಾಖಲಾತಿ ವೆರಿಫಿಕೇಶನ್ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಅವರೇ ಒಂದು OTP ತಗೊಂಡು ಹೌದಾ, ಎಷ್ಟು ಜನ ಇದ್ದಾರೆ, ಎಷ್ಟು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ್ದಾರೆ, ಎಲ್ಲವನ್ನ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ ಒಂದು ವಾರದ ಒಳಗಡೆ ಸ್ಟಾರ್ಟ್ ಆಗತ್ತೆ. ಇನ್ನೂ ಕೂಡ ಆರಂಭ ಆಗಿಲ್ಲ, ಇನ್ನೊಂದು ವಾರದ ಒಳಗಡೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಎಚ್.ಎಂ. ರೇವಣ್ಣ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕಾದ್ ನೋಡಬೇಕಾಗಿದೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ. ಅದಾದ್ಮೇಲೆ ನಾವು ಪೆಂಡಿಂಗ್ ಹಣ ಬಿಡುಗಡೆ ಮಾಡೋದಕ್ಕೆ ಯಾವುದೇ ರೀತಿ ವೆರಿಫಿಕೇಶನ್ ತೊಂದರೆ ಆಗಲ್ಲ, ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ 31ನೇ ಕಂತಿನ ಹಣ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.